श्रीगुरुभ्यो नमः हरिः ओम ओम नमः सूर्य पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो जमनो भृगुः शवनकोष्ठादिशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಪರಾಭವ ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಯುಗಾದಿ ಫಲ ಅಥವಾ ವರುಷ ಫಲ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ತುಲಾ ರಾಶಿ ಅಂತಂದರೆ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ವಿಶಾಖ ನಕ್ಷತ್ರ 1, 2 ಪಾದ ವಿಶೇಷವಾಗಿ ತುಲಾ ರಾಶಿಗೆ ಬರುತ್ತೆ. ರ, ರಿ, ರು, ರೇ, ರೋ, ತ, ತಿ, ತು, ತೇ ಹೇಳುವಂತಹ ಅಕ್ಷರಗಳು ವಿಶೇಷವಾಗಿ ತುಲಾ ರಾಶಿಗೆ ಬರುತ್ತೆ. ಶುಭವಾದಂಥದ್ದು ಬುಧವಾರ, ಶುಕ್ರವಾರ, ಶನಿವಾರ ಬಹಳ ಶುಭವಾದಂಥ ವಾರ. ಯಾಕಂದರೆ ಇದು ಶುಕ್ರನ ರಾಶಿ, ಸಂಪತ್ತನ್ನು ಕೊಡುವಂಥ ಒಂದು ರಾಶಿ ಎಂಬುದಾಗಿ ಕರಿತೇವೆ. ಶುಕ್ರನ ರಾಶಿ ಆದದ್ರಿಂದ ಸದಾಕಾಲ ಸಂಪತ್ತನ್ನು ವೃದ್ಧಿ ಮಾಡುವಂಥದ್ದು, ಸಂಪತ್ತನ್ನು ಕೊಡುವಂಥದ್ದು, ಮನುಷ್ಯನಿಗೆ ಇಹದಲ್ಲಿ ಬೇಕಾದಂತಹ ಸಕಲ ಸೌಭಾಗ್ಯಗಳನ್ನು ಕೂಡ ಕೊಡುವಂತಹ ಒಂದು ರಾಶಿ ಎಂಬುದಾಗಿ ಹೇಳ್ತೇವೆ. ಹಾಗೆ ಆಗ್ನೇಯ ದಿಕ್ಕು ಬಹಳ ಶುಭವಾದಂಥ ದಿಕ್ಕು. ಹಾಗೆ 6, 9, 15, 18, 24, 27 ಶುಭವಾದಂಥ ಒಂದು ಸಂಖ್ಯೆ ಎಂಬುದಾಗಿ ನಾವು ಹೇಳಬಹುದು. ಇದು ಪರಾಭವ ಸಂವತ್ಸರ. ಈ ಸಂವತ್ಸರಕ್ಕೆ ವಿಶೇಷವಾಗಿ ರಾಜನು ಗುರುವಾಗ್ತಾನೆ. ಹಾಗಾಗಿ ಗುರುವಿಂದ ಬಹಳಷ್ಟು ಶುಭವಾದಂಥ ಫಲಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ವಿಶೇಷವಾಗಿ ಈಗ ಆರಂಭದ ದಿವಸದಲ್ಲೇ ಗುರು ಭಾಗ್ಯದಲ್ಲಿದ್ದಾನೆ. ಹಾಗಾಗಿ 1/6/2026 ಕೂಡ ಭಾಗ್ಯದಲ್ಲಿ, ಅಂದರೆ ಮಿಥುನ ರಾಶಿಯಲ್ಲಿ ಇರ್ತಾನೆ. ಅನಂತರ ಉಚ್ಚನಾಗಿ ದಶಮ ರಾಶಿಯಲ್ಲಿ ಉಚ್ಚನಾಗಿ ವಿಶೇಷವಾದಂಥ ಫಲಗಳನ್ನು ಕೊಡ್ತಾನೆ. ಯಾಕಂದರೆ ಒಬ್ಬನು ದೇವಗುರು, ಇನ್ನೊಬ್ಬನು ದೈತ್ಯಗುರು ಅಂತ. ರಾಶ್ಯಾಧಿಪತಿಯಾದಂತಹ ಶುಕ್ರನು ದೈತ್ಯಗುರು, ಹಾಗೆ ಕರ್ಕ ರಾಶಿಯಲ್ಲಿ ಉಚ್ಚನಾದಂತಹ ಗುರುವು ದೇವಗುರುನಾಗ್ತಾನೆ. ಹಾಗಾಗಿ ದೇವಗುರು ದೈತ್ಯಗುರುವಿನ ಪರಸ್ಪರ ಉಚ್ಚವಾದಂತಹ ಪರಿಸ್ಥಿತಿ ಬಹಳಷ್ಟು ಬದಲಾವಣೆಗಳನ್ನು ಕೊಡುವಂತಹ ಒಂದು ಸಮಯ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ 31/10/2026 ಅಲ್ಲಿಂದ ನೋಡಿ, ಸಾಮಾನ್ಯವಾಗಿ 24/1/2027 ಕೂಡ ಸಿಂಹರಾಶಿಯಲ್ಲಿ ಗುರು ಮತ್ತು ಪುನಃ ಬರ್ತಾನೆ. ಸಿಂಹರಾಶಿಯಿಂದ ಪುನಃ ಮತ್ತು ಕರ್ಕ ರಾಶಿಗೂ ಕೂಡ ಹೋಗ್ತಾನೆ. ಒಟ್ಟಿನಲ್ಲಿ 9ನೇ ರಾಶಿಯು ಕೂಡ ಬಲಿಷ್ಠವಾದಂಥ ಭಾಗ್ಯರಾಶಿಯೇ, 10ನೇ ರಾಶಿಯು ಕೂಡ ಭಾಗ್ಯವಾದಂತಹ ಕರ್ಮಪ್ರದನಾದಂತಹ ರಾಶಿಯೇ, ಇನ್ನು 11ನೇ ರಾಶಿಯು ಬಹಳ ಶುಭವಾದಂಥ ರಾಶಿಯೇ. ಹಾಗಾಗಿ ಶುಕ್ರನಿಗೆ ಗುರುವಿನ ಫಲವು ಬಹಳಷ್ಟು ವಿಶೇಷವಾದಂಥ ಫಲ ರೀತಿಯಲ್ಲಿ ಸಿಗಬಹುದು. ಇನ್ನು ಶನೇಶ್ವರನು ಕೂಡ 6ಠ ರಾಶಿಯಲ್ಲಿದ್ದಾನೆ. 6ನೇ ರಾಶಿಯಲ್ಲಿ ಪಾಪಗ್ರಹಗಳಿದ್ದರೆ ಬಹಳ ಒಳ್ಳೆಯದು. ಶನೇಶ್ವರನು ಬಹಳಷ್ಟು ವಿಕ್ರಮಗಳನ್ನು, ಸಾಧನೆಯನ್ನು, ಋಣ ರೋಗಾದಿ ದಾರಿದ್ರ್ಯಗಳನ್ನು ಪರಿಹಾರ ಮಾಡುವಂಥ ಒಂದು ರಾಶಿಯಲ್ಲಿ ಶನೇಶ್ವರನು ಇದ್ದಾನೆ. ಅಂತ ಶನೇಶ್ವರನು ಕೂಡ ಸ್ವಲ್ಪ ವಕ್ರ ಆಗ್ತಾನೆ. 26/7/2026 ಶನೇಶ್ವರನು ಕೂಡ ವಕ್ರನಾಗ್ತಾನೆ. ಅದು ಹೆಚ್ಚು ದಿವಸ ಇಲ್ಲ, ಸಾಮಾನ್ಯ ಒಂದು 4 ತಿಂಗಳ ಕಾಲ ವಕ್ರನಾಗಿರ್ತಾನೆ. ಮತ್ತು ರಾಹುಕೇತು ಗ್ರಹಗಳು ಕೂಡ ಸಾಮಾನ್ಯವಾಗಿ 5/12/26 ಸ್ವಲ್ಪ ಬದಲಾವಣೆ ಹೊಂದುತ್ತಾರೆ. ಕುಂಭರಾಶಿಯಲ್ಲಿರುವಂತಹ ರಾಹು ವಿಶೇಷವಾಗಿ ಮಕರ ರಾಶಿಗೆ, ಹಾಗೆ ಕರ್ಕ ರಾಶಿಗೆ ಕೇತು, ಹೀಗೆ ಪರಿವರ್ತನೆಯೂ ಕೂಡ ಆಗುತ್ತದೆ. ಹೀಗೆಲ್ಲ ಒಂದು ಹಂತದ ನಿಧಾನವಾಗಿ ಸಂಚಾರ ಮಾಡುವಂತಹ ಒಂದು ಗ್ರಹಸ್ಥಿತಿಗಳು, ಗ್ರಹಗಳ ಬಲಗಳು ಕೂಡ ಇದ್ದಾವೆ. ಹಾಗಾಗಿ ನಿಮ್ಮ ರಾಶಿಗೆ, ತುಲಾ ರಾಶಿಯವರಿಗೆ ವಿಶೇಷವಾದಂತಹ ಒಂದು ಲಾಭ ಮತ್ತು ಅನುಕೂಲ, ಒಳ್ಳೆ ರೀತಿಯಾದಂಥ ಯಶಸ್ಸನ್ನು ಕೂಡ ಒಂದು ಸಿಗುವಂತಹ ವರ್ಷ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಯಾಕಂದರೆ ಶನೇಶ್ವರನು ಕೂಡ ಬಹಳಷ್ಟು ಪ್ರಬಲವಾದಂಥ ಅನುಗ್ರಹವನ್ನು ಕೊಡ್ತಾ ಇದ್ದಾನೆ. ಅದೇ ತರಹ ಗುರುವು ಕೂಡ ಪ್ರಬಲವಾದಂತಹ ರೀತಿಯಲ್ಲಿ ನಿಮ್ಮ ಹಿಂದೆ ಗುರುವಿನ ಮಾರ್ಗದರ್ಶನ, ಅನುಗ್ರಹ ಇಡುವಂಥದ್ದು ಸದಾಕಾಲ ನಿಂತ್ಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೋಡಿ, ಏನಪ್ಪ ಕಂದಾಯ ಫಲ ಏನಿದೆ ಅಥವಾ ಆದಾಯ ಖರ್ಚು ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ತುಲಾ ರಾಶಿಯವರಿಗೆ 5 ಆದಾಯ, ಹಾಗೆ 14 ಖರ್ಚಿನ ವ್ಯವಸ್ಥೆ ತುಂಬ ರೀತಿಯಾಗಿ ಜಾಸ್ತಿ ಇರುವಂತಹ ವ್ಯವಸ್ಥೆಯನ್ನು ಕಾಣಬಹುದು. ಹಾಗೆ ಆರೋಗ್ಯ 4, ಅನಾರೋಗ್ಯ 5, ಹಾಗೆ ರಾಜಪೂಜ 3, ಹಾಗೆ ರಾಜಕೋಪ 5, ಹಾಗೆ ಸುಖ 6, ದುಃಖ 3. ಹಾಗಾಗಿ ಸುಖವು ಜಾಸ್ತಿಯಾಗಿದೆ. ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಸುಖದ ವೃದ್ಧಿ, ಸುಖದ ಬಾಂಧವ್ಯಗಳು ಕೂಡ ಈ ವರ್ಷದಲ್ಲಿ ಹೆಚ್ಚಿನದಾದಂತಹ ಶುಭವಾದಂಥ ಫಲಗಳನ್ನು ನೀಡುವಂತಹ ಪ್ರಯತ್ನದಲ್ಲಿ ಎಲ್ಲ ಗ್ರಹಗಳು ಕೂಡ ನಿಮಗೆ ಸಪೋರ್ಟನ್ನು ಕೊಡ್ತಾ ಇದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ನೋಡೋಣ, ಓವರಾಲ್ ಆಗಿ ಈ ಕಂದಾಯ ಫಲಗಳನ್ನು ಕೂಡ ನಾವು ಗಮನಿಸ್ತಾ ಯಾವ್ಯಾವ ಗ್ರಹಗಳಿಂದ ಏನೇನು ನೀವು ಶುಭವಾದಂಥ ಫಲಗಳನ್ನು ಅನುಭವಿಸಬಹುದು ಎಂಬುದನ್ನು ನೋಡೋಣ. ಫಸ್ಟು ವಿದ್ಯಾರ್ಥಿಗಳ ಜೀವನ ಹೇಗೆ ಈ ವರ್ಷದಲ್ಲಿ ಎಂಬುದನ್ನು ಕೂಡ ನಾವು ನೋಡ್ತಾ ಹೋದರೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಮತ್ತು ನಿಮ್ಮ ಮನಸ್ಸಿಗೆ ಬೇಕಾದಂತಹ ಎಲ್ಲ ಕೋರ್ಸುಗಳು ಕೂಡ ಸಿಗುವಂಥದ್ದು, ವಿದ್ಯೆಗೆ ಪೂರಕವಾದಂಥ ಹಣಕಾಸಿನ ವ್ಯವಸ್ಥೆಯೂ ಕೂಡ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ
ವಿದ್ಯೆಯನ್ನು ಓದುವಾಗ 10 ಜನರ ಸಹಾಯ ಸಹಕಾರ, ಮತ್ತು ನಿಮ್ಮ ಪಾಲಕರು ಚೆನ್ನಾಗಿದ್ದರೆ, ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೆ ಅಡ್ಡಿಲ್ಲ. ಇಲ್ಲ ಅಂತಾದರೆ ಬೇರೆಯ ನಿಮ್ಮ ಸ್ನೇಹಿತರು, ಗೊತ್ತಿದ್ದವರು, ಬಂಧುಗಳಿಂದ ಹಣಕಾಸಿನ ಸಹಾಯವೂ ಕೂಡ ಬಹಳ ಮುಖ್ಯವಾಗಿ ಆಗಬೇಕಾಗ್ತದೆ. ಒಂದು ವಿದ್ಯಾರ್ಥಿಯು ತನ್ನ ಜೀವನವನ್ನು ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಸರಸ್ವತಿ ಅನುಗ್ರಹ ಒಂದು, ಅದರ ಹಿಂದೆ ಲಕ್ಷ್ಮೀ ಅನುಗ್ರಹವು ಕೂಡ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಇವತ್ತಿನ ಕಾಲದಲ್ಲಿ ಸ್ಕೂಲು ಕಾಲೇಜಿಗೆ ಸೇರಿಸಬೇಕು ಅಂದರೆ ಬಹಳ ಮೊತ್ತದ ಹಣವನ್ನು ಕೂಡ ಸೇರಿಸಬೇಕಾದಂತಹ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಆ ಲಕ್ಷ್ಮೀ ಅನುಗ್ರಹವು ಕೂಡ ಪೂರಕವಾಗಿರುತ್ತೆ. ಕಾರಣ ಏನು? ಇದು ಶುಕ್ರ ರಾಶಿ ಆದದ್ರಿಂದ ನಿಮ್ಮ ಸಮಯಕ್ಕೆ ಎಷ್ಟು ಬೇಕು, ಹಾಸ್ಟೆಲಿಗೆ ಎಷ್ಟು ಬೇಕು, ಫೀಸ್ ಕಟ್ಟಲಿಕ್ಕೆ ಎಷ್ಟು ಬೇಕು, ಟ್ಯೂಷನಿಗೆ ಎಷ್ಟು ಕಟ್ಟಬೇಕು, ಹೀಗೆ ಅಂತಹ ಕಟ್ಟಲಿಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ನೋಡು, ಗುರುವಿನ ಅನುಗ್ರಹವೇ ಹಾಗೆ. ಧನಕಾರಕ ಎಂಬುದಾಗೂ ಕೂಡ ಗುರುವನ್ನು ಕರೀತೇವೆ. ಹಾಗಾಗಿ ಗುರುವಿನ ಅನುಗ್ರಹದಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಸುಗಮವಾಗಿ ವಿದ್ಯಾಭ್ಯಾಸ ಮುಗಿಸುವಂತಹ ಒಂದು ಸ್ಥಿತಪ್ರಜ್ಞತೆಯನ್ನು, ಸ್ಥಿರವಾದಂಥ ಅವಕಾಶಗಳನ್ನು ಕೂಡ ನಿಮಗೆ ಭಗವಂತನು ಅನುಗ್ರಹಿಸ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಚೆನ್ನಾಗಿ ಓದಿ. ಇವತ್ತು ಏನೇನು ನಿಮಗೆ ಒಂದು ದಿವಸ ಇದೆಯೋ ಒಂದೊಂದು ದಿವಸ ಒಂದೊಂದು ವರ್ಷವಾಗಿ ಪರಿಣಾಮವಾಗುತ್ತದೆ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡ್ತಾ, ಬೇರೆ ಬೇರೆ ಇದ್ದದ್ದು ಕೆಲಸ ಮಾಡ್ತಾ ಜೀವನ ಹೋಗಿಬಿಡುತ್ತೆ. ಕೊನೆಗೆ ನಮಗೆ ತಿಳುವಳಿಕೆ ಬರುವಂಥ ಹಂತದಲ್ಲಿ ಏಜ್ ಆಗಿಬಿಡುತ್ತೆ. ಇನ್ನು ಏನೋ ಜೀವನದಲ್ಲಿ ನಮ್ಮ ತಿಳುವಳಿಕೆ ಚೆನ್ನಾಗಿ ಬಂದಿದೆ ಅಷ್ಟೊತ್ತಿಗೆ ಜೀವನ ವಯಸ್ಸಾಗಿ ಹೋಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನ ಬಹಳ ಮುಖ್ಯವಾದಂಥದ್ದು. ಪ್ರತಿಯೊಂದು ದಿವಸವೂ ಕೂಡ ನಿಮ್ಮ ಬಹಳಷ್ಟು ಅಮೂಲ್ಯವಾದಂಥ ಸಮಯವನ್ನು ನೀವು ಹಾಳು ಮಾಡ್ತಾ ಇರ್ತೀರಿ. ಓದಿಲ್ಲ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಬರಲಿಲ್ಲ ಅಂತಾದರೆ ನೀವು ಬಹಳಷ್ಟು ಕಷ್ಟಕ್ಕೆ ಮುಂದೊಂದು ದಿವಸ ಬೀಳ್ತೀರಿ. ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಗ್ರಹಗಳ ಅನುಗ್ರಹ ಬಹಳ ಚೆನ್ನಾಗಿದೆ. ಬಹಳ ಪ್ರಯತ್ನವನ್ನು ಕೂಡ ಮಾಡಿ ಹೆಚ್ಚಿನದಾದಂಥ ಅವಕಾಶಗಳಿದೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಉದ್ಯೋಗ ಅಂದ ತಕ್ಷಣವೇ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರಿ. ಈ ರಾಶಿಯವರೆಲ್ಲ ಹೆಚ್ಚಿನದಾಗಿ ಬಿಸ್ನೆಸ್ ಮ್ಯಾನ್ಗಳೇ ಜಾಸ್ತಿ ಇದ್ದೀರಿ. ಸಣ್ಣ ಕಾರ್ಖಾನೆ ನಡೆಸ್ತಾ ಇದ್ದಂಥವರು, ಅಥವಾ ಪತ್ರಿಕೋದ್ಯಮದಲ್ಲಿರುವಂತಹ ವ್ಯಕ್ತಿಗಳು, ಅಥವಾ ಆನ್ಲೈನ್ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಅಥವಾ ಇಂಜಿನಿಯರು, ಅಥವಾ ವಿಶೇಷವಾಗಿ ಕಲೆ, ಸಾಹಿತ್ಯ, ಸಂಗೀತ, ಬರವಣಿಗೆ ಮೊದಲಾದಂತಹ ಕೆಲಸದಲ್ಲಿರುವಂಥ ವ್ಯಕ್ತಿಗಳು ಇರ್ತೀರಿ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು ನಿಮ್ಮ ಹೆಚ್ಚಿನದಾದಂಥ ಅಪೇಕ್ಷೆ, ಅಭಿವೃದ್ಧಿ ಎಲ್ಲವೂ ಕೂಡ ನಿಮಗೆ ಆ ಭಗವಂತನ ಅನುಗ್ರಹದಿಂದ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯಾದಂಥ ಎಲ್ಲ ಫೀಲ್ಡಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂತಹ ಉದ್ಯೋಗದ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಹೇಗೆ ಅಂತಂದರೆ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ತತ್ಕ್ಷಣದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಸಿಗುವಂಥದ್ದು, ಅಥವಾ ಒಂದು ಹಂತಕ್ಕೆ ಯಾವುದೋ ಒಂದು ಬ್ರ್ಯಾಂಚ್ ಓಪನ್ ಮಾಡುವಂಥದ್ದು ನೋಡಿ. ಹಾಗಾಗಿ 1/6/2026 ಕೂಡ ಗುರು ಭಾಗ್ಯದಲ್ಲಿದ್ದಾನೆ. ಗುರುವಿನ ಅನುಗ್ರಹ, ಷಷ್ಠದಲ್ಲಿರುವಂಥ ಶನೇಶ್ವರನು ಧೈರ್ಯ, ಹಣಕಾಸಿಗೆಲ್ಲವೂ ಕೂಡ ನಿಮಗೆ ಒದಗಿ ಬರ್ತಾ ಇದೆ. ಹಣಕಾಸು ಒದಗಿ ಬರ್ತಾ ಇದ್ದರೆ ಒಂದು ಸ್ಟೆಪ್ಪು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಕೂತಲ್ಲೇ ಕೂತ್ಕೊಂಡಿದ್ರೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ, ಏನೂ ನಮ್ಮ ಕೈಯಲ್ಲಿ ಜೀವನದಲ್ಲಿ ಸಾಧನೆ ಆಗಲಿಕ್ಕಿಲ್ಲ. ಹಾಗಾಗಿ ಸತತವಾದಂತಹ ಪ್ರಯತ್ನ, ಸತತವಾದಂಥ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಹೀಗೆ ಕೂತರೆ ಖಂಡಿತವಾಗಿ ಏನೂ ಕೆಲಸ ಆಗುವುದಿಲ್ಲ. ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ಭಾಗ್ಯದಲ್ಲಿರುವಂತಹ ಗುರುವು ಶುಭ ಫಲವನ್ನು ಕೊಡ್ತಾನೆ. ಹುಚ್ಚನಾದಂತಹ ಗುರು ಶುಭವಾದಂಥ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏನು ಕೆಲಸ ಮಾಡ್ತಾ ಇರಲಿ, ಒಂದು ಚಿಕ್ಕದಾದಂಥ ಬ್ರ್ಯಾಂಚನ್ನು ಇನ್ನು ಬೇರೆ ಕಡೆಗೆ ಅದನ್ನು ವಿಸ್ತಾರವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಇನ್ಕಮ್ ಸೋರ್ಸು ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳು ನಿಮಗೆ ಭಾಳಷ್ಟು ಸಿಗ್ತದೆ. ಉದಾಹರಣೆಗೆ ಬಟ್ಟೆ ಅಂಗಡಿಯನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲ ಒಂದು ಕಡೆ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಎಲ್ಲ ಒಂದು ಕಡೆ ಭೂಮಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೀಗೆ ನಿಮ್ಮ ತಲೆ ಬಹಳಷ್ಟು ರೀತಿಯಾಗಿ ಮನುಷ್ಯನಿಗೆ ಹಣಕಾಸು ಬಹಳಷ್ಟು ಚೆನ್ನಾಗಿ ಬಂದಾಗ ತಲೆ ಓಡ್ತದೆ ಅಂತೆ ಜಾಸ್ತಿ. ಹಾಗಾಗಿ ಈ ವರ್ಷದಲ್ಲಿ ನಿಮ್ಗೆ ಹಣಕಾಸು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ತಲೆಯೂ ಕೂಡ ಚೆನ್ನಾಗಿ ಓಡ್ತದೆ. ಬೇರೆ ಬೇರೆ ಬಿಸ್ನೆಸ್ಸು, ಬೇರೆ ಬೇರೆ ಕೆಲಸ, ಬಹಳಷ್ಟು ಜನ ಬಿಸ್ನೆಸ್ ಮೇನೇ ಇರೋದ್ರಿಂದ ಬಿಸ್ನೆಸ್ಸಿಗೆ ಜಾಸ್ತಿ ನಾವು ಫೋಕಸ್ ಆಗಿ ಹೇಳಬೇಕು. ಹಾಗಾಗಿ ನಿಮ್ಮ ತಲೆ ಚೆನ್ನಾಗಿ ಓಡ್ತದೆ. ಬೇರೆ ಬೇರೆ ರೀತಿಯಾದಂಥ ಇನ್ಕಮ್ ಸೋರ್ಸ್ಗಳು ಕೂಡ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮಗೆ ಇದ್ದಾವೆ. ಹಾಗಾಗಿ ಹಣಕಾಸಿಗೆ ಬಹಳಷ್ಟು ಮುಖ್ಯವಾಗಿ ನಾವು ನಿಮಗೆ ಈ ವರ್ಷದಲ್ಲಿ ಬಹಳ ಚೆನ್ನಾಗೇ ಬರ್ತದೆ ಅಂತೇಳಿ ಹೇಳ್ಬೋದು. ಹಾಗೆ ಸ್ಥಿರಾಸ್ತಿಯನ್ನು ಕೂಡ ನೀವು ಗಳಿಕೆ ಮಾಡಬಹುದು. ಯಾವಾಗ? ಬಹಳ ಮುಖ್ಯವಾಗಿ ದಶಮದಲ್ಲಿ ಗುರು ಇದ್ದಾಗ ಪ್ರಯತ್ನ ಮಾಡಿ. 1/6/2026 31/10/2026 ಒಳಗೆ ನೀವೇನಾದರೂ ಸ್ಥಿರಾಸ್ತಿ ಖರೀದಿ ಮಾಡುವಂಥದ್ದು, ಅಥವಾ ಆಸ್ತಿ ಪಾಸ್ತಿ ಇದ್ದರೆ ಅದನ್ನು ಸೇಲ್ ಮಾಡುವಂಥದ್ದು, ಆಸ್ತಿ ವಿಷಯದಲ್ಲಿ ಏನೋ ಒಂದಷ್ಟು ಬದಲಾವಣೆ ಕೊಡುವಂಥದ್ದು, ಆಸ್ತಿ ಪಾಸ್ತಿಗಳನ್ನು ಹೆಚ್ಚಿನದಾಗಿ ವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿ. ಅಥವಾ ನಿಮ್ಮ ಊರಲ್ಲೋ ಅಥವಾ ನಿಮ್ಮ ಮೂಲ ಹುಟ್ಟಿದಂಥ ಊರಲ್ಲೆಲ್ಲೋ ಒಂದು ಸಣ್ಣ ಜಾಗ ಇದೆ ಅಂತಂದರೆ ಅದನ್ನು ಕೂಡ ಬೆಳೆಸಿ, ಅಥವಾ ಅದನ್ನು ಕೂಡ ಹೆಚ್ಚಿನದಾಗಿ ಏನು ವೃದ್ಧಿ ಆಗುವಂಥದ್ದು ಹೇಳುವಂಥದ್ದನ್ನು ಕೂಡ ಮಾಡಿ. ಅದರಿಂದ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಹಾಗಾಗಿ ಸ್ಥಿರಾಸ್ತಿ ಖಂಡಿತವಾಗೂ ಒಂದಲ್ಲ ಒಂದು ಸ್ಥಿರವಾದಂಥ ಬೆಳ್ಳಿ ಬಂಗಾರ ಇರಬಹುದು. ಯೋಚನೆ ಮಾಡ್ತಾ ಇರಬಹುದು, ಇಷ್ಟೆಲ್ಲ ರೇಟ್ ಜಾಸ್ತಿ ಆಗಿದಿಲ್ಲ ಅಂಥೇಳಿ.
ಆದರೆ ಇದು ತುಂಬ ಕಡಿಮೆ ಬರುವಂಥದ್ದು ಕಷ್ಟವೇ. ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇರ್ತದೆ. ಯಾವುದೋ ಒಂದು ಭೂಮಿಯನ್ನೇ ಯೋಚನೆ ಮಾಡಿ, 10 ವರ್ಷ 15 ವರ್ಷದ ಹಿಂದಿನ ಯೋಚನೆ ಮಾಡಿ ನೀವು. ಇವತ್ತು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಆಗದೇ ಇದ್ದಂತಹ ಒಂದು ವ್ಯವಸ್ಥೆಗಳು ಇನ್ನೊಂದು 10 ವರ್ಷಕ್ಕೆ ರೇಟ್ ಜಾಸ್ತಿ ಆಗಬಹುದು. ಹಾಗಾಗಿ ಏನು ಅಸೆಟ್ಟು ಅಂತೇಳಿ ಹೇಳ್ತೇವೆ ಅಲ್ವಾ, ಅಂತಹ ಅಸೆಟ್ಟನ್ನು ವೃದ್ಧಿ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಈ ವರ್ಷದಲ್ಲಿ ನಿಮಗೆ ಖಂಡಿತವಾಗೂ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಅಸೆಟ್ಟು ನಿಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿತದೆ. ಮಗನನ್ನು ಓದಿಸ್ಬೇಕು, ಮಗಳನ್ನು ಓದಿಸ್ಬೇಕು, ಅಥವಾ ಯಾವುದೋ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಯಾವುದಾದ್ರು ಭೂಮಿ ಮೇಲೆ ಲೋನ್ ತೆಗೆದುಕೊಳ್ಳುವಂಥದ್ದು, ಭೂಮಿ ಕೊನೆಗೆ ಸೇಲ್ ಮಾಡುವಂತಹ ಪ್ರಯತ್ನಗಳು ಆಗಬಹುದು. ನಮ್ಮ ಶರೀರದಲ್ಲಿ ಎಷ್ಟೊತ್ತುವರೆಗೆ ದುಡಿಲಿಕ್ಕಾಗತ್ತೆ, ಎಷ್ಟೊತ್ತು ಹೋರಾಟ ಮಾಡಲಿಕ್ಕಾಗತ್ತೆ ಗೊತ್ತಿಲ್ಲ ಜೀವನದಲ್ಲಿ. ಹಾಗಾಗಿ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ಎಲ್ಲೋ ಒಂದು ಕಡೆಗೆ ನಿಮಗೆ ಫೈನಾನ್ಸಲ್ಲಿ ಅನುಕೂಲವಾಗುವಂತಹ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಪ್ರಯತ್ನ ಮಾಡಿ ಅಂತಲೂ ಕೂಡ ಹೇಳಬಹುದು. ಇನ್ನು ಬಹಳ ಮುಖ್ಯವಾಗಿ ಸ್ಥಿರ ಆಸ್ತಿ ಆಯಿತು. ಇನ್ನು ಬಹಳ ಮುಖ್ಯವಾಗಿ ಯೋಚನೆ ಮಾಡ್ತಾ ಇರ್ತೀರಿ, ಹಿಂದೆ ಹಲವಾರು ವರ್ಷದಿಂದ ಸಾಲ ಇತ್ಯಾದಿಗಳಿದೆ, ಏನಾದರೂ ತೀರಿಸ್ಲಿಕ್ಕೆ ಸಾಧ್ಯವಾಗುತ್ತಾ ಈ ವರ್ಷದಲ್ಲಿ? ಒಂದನೇದಾಗಿ ಸಾಲದ ಮೂಲಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಎಲ್ಲೋ ಒಂದು ಕಡೆ ಸಾಲ ತೆಗೆದುಕೊಂಡು ಯಾವುದೋ ಒಂದು ಅಸೆಟ್ ಮೇಲೆ ಹಾಕಿದಿರಿ, ಅಸೆಟ್ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ ನೀವು, ಆದರೆ ಅದನ್ನು ಸ್ವಲ್ಪ ಭಾಗವನ್ನು ಸೇಲ್ ಮಾಡಿ ಅದನ್ನು ಕೂಡ ತೀರಿಸುವಂಥ ಪ್ರಯತ್ನ ಆಗಬಹುದು. ನೋಡಿ, ಶನೇಶ್ವರನು ಷಷ್ಠದಲ್ಲಿರ್ತಾನೆ, 26/7/26ವರೆಗೂ ಕೂಡ ಇರ್ತಾನೆ. ಹಾಗಾಗಿ ಅದ್ರ ಒಳಗಡೆ ಪ್ರಯತ್ನ ಮಾಡಿ. ಆದಷ್ಟು ಏನೋ ತೀರ ಅನಿವಾರ್ಯತೆ ಇದೆ ಅಂತಂದರೆ ಸಾಲಗಳನ್ನು ಕೂಡ ತೆಗೆದುಕೊಳ್ಳಿ. ಎಷ್ಟೋ ಸಲ ಸಾಲ ತೆಗೆದುಕೊಳ್ಳುವಂಥದ್ದು ನಾವು ತುಂಬ ವರ್ಷಗಳ ಕಾಲ ಇದ್ದಾಗ ಅದು 2 ಪಟ್ಟು 3 ಪಟ್ಟು ಜಾಸ್ತಿ ಆಗುತ್ತೆ ಇಂಟ್ರೆಸ್ಟು. ಹಾಗಾಗಿ ತುಂಬ ಯೋಚನೆ ಮಾಡಿಕೊಂಡು ಪ್ರಯತ್ನ ಮಾಡಿಕೊಳ್ಳಿ. ಎಲ್ಲದಕ್ಕೂ ಕೂಡ ಪ್ರಾಕ್ಟಿಕಲ್ ಆಗಿ ಪ್ಲ್ಯಾನ್ ಮಾಡಬೇಕು. ಇವತ್ತು ಹೀಗೆ ಮಾಡಿದ್ದೀನಿ, 10 ವರ್ಷಕ್ಕೆ ಹೇಗಾಗಬಹುದು, ಅಥವಾ ಇವತ್ತು ಇಷ್ಟೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನು 10 ವರ್ಷಕ್ಕೆ ಹೇಗೆ ನನಗೆ ಸಿಗಬಹುದು ಆಗಬಹುದು ಹೇಳುವಂತಹ ಆ ಪ್ರಾಕ್ಟಿಕಲ್ ಪ್ಲ್ಯಾನನ್ನು ಮಾಡಿ. ಆ ಪ್ಲ್ಯಾನ್ ಇಲ್ಲ ಅಂತಾದರೆ ಎಲ್ಲವೂ ಕೂಡ ಫೌಂಡೇಶನ್ ಸರಿಯಾಗಿಲ್ಲದೆ ಇರುವಂಥ ಮನೆ ಆಗಿಬಿಡುತ್ತೆ ಜೀವನ ಆಡುವಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ಆರಂಭದ ದಿವಸದಿಂದನೇ, ಆರಂಭದ ತಿಂಗಳಿಂದಲೇ ಕ್ಷಣ ಕ್ಷಣಕ್ಕೂ ಕೂಡ ಪ್ಲ್ಯಾನನ್ನು ಮಾಡಿ. ಆ ಪ್ಲ್ಯಾನು ಕೂಡ ಸಕ್ಸಸ್ಫುಲ್ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಆರೋಗ್ಯದ ವಿಷಯ. ಆರೋಗ್ಯ ಇದ್ದರೆ ಭಾಗ್ಯವಂತೆ. ಆರೋಗ್ಯಕ್ಕೆ ಹೆಚ್ಚಿನದಾದಂಥ ಅವಕಾಶಗಳಿದೆ. ಎಲ್ಲೋ ಒಂದು ಕಡೆಗೆ ಆರೋಗ್ಯಕ್ಕೆ ಅನುಕೂಲ ಆಗುವಂಥದ್ದು, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಹೊಟ್ಟೆ, ಸ್ತ್ರೀಯರಿಗೆ ಗರ್ಭಕೋಶ ಸಂಬಂಧವಾದಂಥದ್ದು, ಬೇನಿನ ಸಂಬಂಧವಾದಂತಹ ತೊಂದರೆಗಳು ಸ್ವಲ್ಪ ಕಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಏನು ಸಾಧ್ಯವಾಗುತ್ತೋ, ಏನು ಅನುಕೂಲತೆಗಳಿದೆಯೋ ಆ ರೀತಿಯಲ್ಲಿ ಆದಷ್ಟು ಚಿಕಿತ್ಸೆಗಳನ್ನು ಮತ್ತು ಯೋಗ ಧ್ಯಾನಗಳನ್ನು ಕೂಡ ಜಾಸ್ತಿ ಮಾಡ್ತಾ ಬನ್ನಿ. ಎಷ್ಟೋ ಸಲ ಯೋಗ ಧ್ಯಾನಗಳನ್ನು ನಾವು ಸರಿಯಾಗಿ ಮಾಡೋದಿಲ್ಲ. ನಾವು ಸುಮ್ಮನೆ ಬೆಳಗ್ಗೆ ಹೇಳ್ತೇವೆ, ನಮ್ಮ ಕೆಲಸ ಅಂತೇಳಿ ಓಡಾಡ್ತಾ ಇರ್ತೇವೆ. ಆದರೆ ನಮ್ಮ ಶರೀರಕ್ಕೋಸ್ಕರವಾಗೂ ಒಂದಷ್ಟು ಸಮಯವನ್ನು ಮೀಸಲಾಗಿಡಬೇಕು, ಆರೋಗ್ಯಕ್ಕೋಸ್ಕರವಾಗೂ ಒಂದಷ್ಟು ಸಮಯವನ್ನು ಮೀಸಲಾಗಿಡಬೇಕು. ಅದನ್ನು ಕೂಡ ಪ್ರತಿನಿತ್ಯವೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಒಂದು 10 ನಿಮಿಷ, ಅರ್ಧ ಗಂಟೆ ಯೋಗ ಧ್ಯಾನ. ಅದ್ರ ಜೊತೆಗೆ ಆರೋಗ್ಯಕ್ಕೆ ಯಾವ ಆಹಾರ ಬೇಕೋ ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಔಷಧಿ ಎಲ್ಲರೂ ಕೂಡ ಕೊಡ್ತಾರೆ, ಆದರೆ ಆರೋಗ್ಯಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳು ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಆಹಾರ ಬಹಳ ಚೆನ್ನಾಗಾಗ್ತದೆ. ಅದನ್ನು ನೀವೇ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕೆ ಬಿಟ್ಟರೆ ಅದು ಇನ್ನೊಬ್ಬರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರೋಗ್ಯಕ್ಕೆ ತಕ್ಕಂತಹ ಆಹಾರವನ್ನು ಕೂಡ ಈ ವರ್ಷದಲ್ಲಿ ನೀವು ಚಾಯ್ಸ್ ಮಾಡಿಕೊಳ್ಳಿ ಅಥವಾ ಹುಡುಕೊಳ್ಳಿ. ಅದನ್ನು ಕೂಡ ನೀವು ನೋಡಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ನಂಜಿನ ಪದಾರ್ಥ ಇದ್ದವರು ನಂಜಿನ ಪದಾರ್ಥಗಳಾಗೋದಿಲ್ಲ, ಅಥವಾ ತುಂಬ ಶೀತ ಇದ್ದವರಿಗೆ ಕೋಲ್ಡ್ ಆಗೋದಿಲ್ಲ. ಹೀಗೆ ಒಂದೊಂದು ಪದಾರ್ಥಗಳು ಒಬ್ಬೊಬ್ಬರಿಗೆ ಬರೋದಿಲ್ಲ. ಹಾಗಾಗಿ ಆ ಪದಾರ್ಥಗಳನ್ನು ಬಿಡುವಂತಹ ಪ್ರಯತ್ನವನ್ನು ಮಾಡಬೇಕು. ಕೆಲವೊಂದು ಸಲ ಶರೀರಕ್ಕೆ ಕೆಲವೊಂದಷ್ಟು ಒಗ್ಗು ಬರುವಂತಹ ಪ್ರಯತ್ನವನ್ನು ಮಾಡಬೇಕು. ತೀರಾ ಆಗಲ್ಲ ಅಂಥೇಳಿ ಎಲ್ಲವನ್ನು ಕೂಡ ಬಿಡುವಂತಹ ಪ್ರಯತ್ನವೂ ಕೂಡ ಅಲ್ಲ. ಹಾಗಾಗಿ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅದನ್ನು ಯೋಚನೆ ಮಾಡಿ ಆರೋಗ್ಯದ ವಿಷಯದಲ್ಲೂ ಕೂಡ ಗಮನಿಸ್ಕೊಳ್ಳಿ. ಸಣ್ಣ ಪುಟ್ಟ ಔಷಧಿಗಳು ಬೇಕಾಗಬಹುದು. ದೊಡ್ಡ ರೀತಿಯಾದಂತಹ ಯಾವುದೋ ಕಾಯಿಲೆಗಳು ದೊಡ್ಡ ರೀತಿಯಾದಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜಾತಕದಲ್ಲೂ ದಶಾಭುಕ್ತಿಗಳ ಮೂಲಕವಾಗಿ ಏನಾದರೂ ತೀವ್ರತೆ ಇದ್ದರೆ ಅಂತಹ ಬರುವ ಸಾಧ್ಯತೆಗಳಿದೆ. ಇನ್ನು ಮಂಗಲ ಕಾರ್ಯಗಳೇನಾದರೂ ನಡೀತದೆಯಾ? ಈ ವರ್ಷದಲ್ಲಿ ಮಂಗಲ ಕಾರ್ಯಗಳು ನಡೀಬಹುದು. ಯಾರಿಗೆ ಮದುವೆ ಆಗಲಿಲ್ಲ, ಯಾರು ಒದ್ದಾಡ್ತಾ ಇದ್ದೀರಿ ಅಂಥವರು ಮದುವೆಗೆ ಜಾಸ್ತಿ ಪ್ರಯತ್ನ ಮಾಡಿ. ನೋಡಿ, ಗುರುವಿನ ಬಲವೂ ಕೂಡ ಇದೆ, ಹಾಗೆ ಶುಕ್ರನ ಬಲವೂ ಕೂಡ. ರಾಶ್ಯಾಧಿಪತಿ ಶುಕ್ರನ ಅನುಗ್ರಹಿಸಬೇಕು. ಹಾಗಾಗಿ ಗುರುವು ಕೊಡುತ್ತಾನೆ, ಶುಕ್ರನೂ ಕೊಡುತ್ತಾನೆ ನಿಮಗೆ. ಹಾಗಾಗಿ ವಿಶೇಷವಾದಂತಹ ಒಂದು ಮಂಗಲ ಕಾರ್ಯಗಳು, ಅಥವಾ ಮನೆ ಏನಾದರೂ ಕೂಡ ಆಲ್ಟ್ರೇಷನ್ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆಗೆ ಇರುವಂಥ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗಬೇಕು, ತುಂಬ ಕೆಲಸಕ್ಕೆ ದೂರ ಆಗ್ತಾ ಇದೆ ಅಂತಂದರೆ ಚೇಂಜ್ ಮಾಡಿ. ಯಾವುದು ಕೂಡ ಸ್ಥಿರವಾಗಿ ಯಾವುದು ಶಾಶ್ವತವಾದದ್ದಲ್ಲ. ನಾವೇ ಶಾಶ್ವತ ಅಲ್ಲ ಅಂತಂದರೆ ಯಾವುದು ತಾನೇ ಶಾಶ್ವತ ಬರುತ್ತೆ. ಹಾಗಾಗಿ ಯಾವುದನ್ನು ತೀರಾ ಸೆಂಟಿಮೆಂಟ್ ಇಟ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಗಮನಿಸ್ಕೊಂಡು ಎಷ್ಟೋ ಸಲ ನೋಡಿ ಏನಾಗುತ್ತೆ, ನಾವು ಒಂದು ಸಣ್ಣ ಮನೆ ತೆಗೆದುಕೊಂಡಿದ್ದೇನೆ, ಕೆಲಸ ಒಂದು ದಿವಸ 50 ಕಿಲೋಮೀಟ್ರ್ ಓಡಾಡಬೇಕು ಅಂದ್ಕೊಳ್ತೇವೆ. 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಓಡಾಡಿ ನಮ್ಮ ಶರೀರಕ್ಕೆ ಏನೋ ಒಂದು ಅನಾರೋಗ್ಯಕ್ಕೆ ತೊಂದರೆ ಆದರೆ 1 ವರ್ಷ 2 ವರ್ಷ ಸಂಪಾದನೆ ಮಾಡಿದಂಥ ಹಣ ಎಲ್ಲ ಹೋಗಿಬಿಡುತ್ತೆ. ಇನ್ಸೂರೆನ್ಸ್ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಸಂಪಾದನೆ ಮಾಡೋದಂಥ ಹಣ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನಾವು ಬಹಳಷ್ಟು ಯೋಚನೆ ಮಾಡಿಕೊಂಡು ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಗಾಬರಿಯಿಂದ ಯಾರು ಯಾವ ತೀರ್ಮಾನ ತೆಗೆದುಕೊಂಡ್ರೂ ಉಪಯೋಗ ಆಗೋದಿಲ್ಲ. ಅದರಲ್ಲೂ ಕೂಡ ನಿಮಗೆ ಲಕ್ಷ್ಮಿ ಮತ್ತು ಸಂಪತ್ತು ನಿಮಗೆ ಈ ವರ್ಷದಲ್ಲಿ ಬರ್ತಾ ಇದೆ. ಹಾಗಾಗಿ ಬರ್ತಾ ಇದ್ದಾಗ
ಅದನ್ನು ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು, ತಜ್ಞರ ಸಹಾಯ ಸಹಕಾರಗಳನ್ನು ತೆಗೆದುಕೊಂಡು ಅಲ್ಲಿಗೆ ನೀವು ಹೂಡಿಕೆ ಮಾಡುವಂಥ ಪ್ರಯತ್ನ. ಅದರ ಜೊತೆಗೆ ಏನೇನೋ ಯೋಚನೆ ಮಾಡಿ ತೊಂದರೆಗೆ ಬೀಳುವಂತಹ ಪ್ರಯತ್ನಗಳು ಬೇಡ. ಇನ್ನೂ ಒಂದು 5-6 ಜಾಗ್ರತೆಗಳನ್ನು ಕೂಡ ಈ ವರ್ಷದಲ್ಲಿ ಗಮನಿಸಬಹುದು. ಒಂದನೇದಾಗಿ ಏನಪ್ಪ ಜಾಗ್ರತೆ ಅಂತಂದರೆ, ಹಣಕಾಸು ಬರ್ತಾ ಇದೆ ಅಂಥೇಳಿ ಮುಂದಿನ ವರ್ಷವೂ ಬರುತ್ತೆ ಹೇಳುವಂಥ ಅರ್ಥ ಅಲ್ಲ. ಹಾಗಾಗಿ ಈ ವರ್ಷ ಆರ್ಥಿಕವಾಗಿ ಚೆನ್ನಾಗಿ ಬಂದಿದೆ ಅಂತಂದರೆ ಅದನ್ನು ಸ್ವಲ್ಪ ಉಳಿಸಿ ಬೆಳೆಸುವಂತಹ ಪ್ರಯತ್ನವನ್ನು ಮಾಡಬೇಕು. ಕೇವಲ ಕಂಜೂಸಿತನ ಮಾಡಿ ಇಡುವಂತಹದ್ದೇ ಜೀವನದಲ್ಲಿ ವೃದ್ಧಿ ಆಗುವುದಿಲ್ಲ. ಎಲ್ಲೋ ಒಂದು ಕಡೆ ಹಣಕಾಸು ಬೆಳೆಯಲಿಕ್ಕೆ ಎಲ್ಲೆಲ್ಲ ಅವಕಾಶ ಇದೆ, ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನೀವು ಪ್ರಯತ್ನ ಮಾಡಿ ಖಂಡಿತವಾಗೂ ಆಗುತ್ತೆ. ಹಾಗೆ ಎರಡನೇದಾಗಿ ಕೌಟುಂಬಿಕವಾದಂಥ ರೀತಿಯಲ್ಲಿ ಬಹಳಷ್ಟು ಒತ್ತಡಗಳು ಬರ್ತಾ ಇದೆ. ಸಾಂಸಾರಿಕವಾದಿರಬಹುದು, ಮಕ್ಕಳ ವಿಷಯ ಇರಬಹುದು, ಅಥವಾ ಯಾರಿಗೂ ಒಂದು ಸ್ವಲ್ಪ ಹಣಕಾಸಿನ ವ್ಯವಹಾರಕ್ಕೆ ನೀವು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಿ ಇಟ್ಕೊಳ್ಳಿ, ಇಂತಹ ಸಮಸ್ಯೆಗಳು. ಅದಕ್ಕೆ ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಸಮಯ ತೆಗೆದುಕೊಂಡು ಕ್ಲಿಯರ್ ಮಾಡ್ತಾ ಬನ್ನಿ. ಅದನ್ನೇ ಚಿಂತೆ ಮಾಡ್ತಾ ಹೀಗಾಯ್ತಲ್ಲ ಅಂಥೇಳಿ ಯೋಚನೆ ಮಾಡೋದು ಬಿಟ್ಟುಬಿಡಿ. ಮತ್ತು ನೀವು ಎಷ್ಟೆಷ್ಟು ನೋಡಿ, ಇತ್ತೀಚಿನ ದಿವಸದಲ್ಲಿ ನಿಮ್ಮ ಜೀವನ ಬಹಳಷ್ಟು ಬದಲಾವಣೆ ಆಗಿದೆ. ಜನಕ್ಕೆ ಸಹಾಯ ಮಾಡೋದು ಮತ್ತು ಒಳ್ಳೊಳ್ಳೆ ರೀತಿಯಾದಂಥ ಚಿಂತನೆ ಮಾಡುವಂಥದ್ದು. ಮುಂಚೆ ಇರುವಂತಹ ತುಲಾರಾಶಿಯವರಲ್ಲ ಇವಾಗ. ಯಾಕಂದರೆ ಗ್ರಹಸ್ಥಿತಿ ಬದಲಾವಣೆ ಬಂದಂತೆ ತುಲಾರಾಶಿಯವರು ಬಹಳಷ್ಟು ಬದಲಾವಣೆ ಆಗಿದ್ದೀರಿ. ಬಹಳ ಒಳ್ಳೆಯದೇ. ಕಾಲಕ್ಕೆ, ಜಗತ್ತಿಗೆ ಮತ್ತು ಯಾವ್ಯಾವ ವ್ಯವಸ್ಥೆಯು ನಮಗೆ ಪೆಟ್ಟು ಕೊಟ್ಟಾಗ ನಾವು ಬಹಳಷ್ಟು ಬದಲಾವಣೆ ಹೊಂದುತ್ತೇವೆ. ಒಂದು ಕಲ್ಲು ಹೇಗೆ ವಿಗ್ರಹವಾಗಿ ಮಾರ್ಪಡುವಾಗಿ ಎಷ್ಟೊಂದು ಏಟು ತಿನ್ನತ್ತೋ, ಅನಂತರ ಪೂಜೆಗೆ ಅರ್ಹವಾದಂಥ ಒಂದು ಕಲ್ಲಾಗತ್ತೆ. ಹಾಗಾಗಿ ನೀವು ಕೂಡ ಪೂಜೆಗೆ ಅರ್ಹವಾದಂಥ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಕೂಡ ನೀವಾಗಿದ್ದೀರಿ. ಇನ್ನು ಕೆಲವೊಂದಷ್ಟು ಜಾಗ್ರತೆಯನ್ನು ಯೋಚನೆ ಮಾಡ್ತಾ ಹೋದರೆ, ಗೃಹಿಣಿ ಗ್ರಹ ಮುಚ್ಚತೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಗೃಹಿಣಿಯರು ಆದಷ್ಟು ಭಗವಂತನ ನಾಮಸ್ಮರಣೆ, ಪ್ರಾರ್ಥನೆ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆ ರೀತಿಯಾದಂಥ ಚಿಂತನೆಯನ್ನು ಕೂಡ ಮಾಡ್ತಾ ಹೋಗಿ. ಯಾಕಂದರೆ ಮನೆಯಲ್ಲಿ ಸಮಾಧಾನ, ಶಾಂತಿ, ಸಮೃದ್ಧಿ ಆಗಬೇಕು ಅಂತಂದರೆ ಭಗವಂತನ ನಾಮಸ್ಮರಣೆ ಮನೆಯಲ್ಲಿ ನಡೀತಾ ಇರಬೇಕು. ಆದಷ್ಟು ಸಿಟ್ಟು, ಕೋಪ, ತಾಪಗಳನ್ನು ನೀವು ಕಡಿಮೆ ಮಾಡ್ತಾ ಆದಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವುದನ್ನು ಕೂಡ ನೀವು ಮರಿಬೇಡಿ. ಯಾಕಂದರೆ ವಿಶೇಷವಾಗಿ ಎಷ್ಟೋ ಸಲ ನೋಡ್ತೇವೆ ತುಲಾರಾಶಿಯವರು ತುಂಬ ಸಿಟ್ಟು, ಕೋಪ, ತಾಪದಿಂದ ಬಹಳಷ್ಟು ಏನೇನೋ ಅನಾಹುತಗಳಾಗ್ತಾ ಇದೆ. ಹಾಗಾಗಬಾರದು. ಜೀವನದಲ್ಲಿ ನಾವು ಏನೇ ಇದ್ದರೂ ಕೂಡ ಅದನ್ನು ಅನುಸರಣೆ ಮಾಡಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಜೀವನದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಭಗವಂತ ಬುದ್ಧಿ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಬುದ್ಧಿ ಜ್ಞಾನವನ್ನು ಒಳ್ಳೆಯ ರೀತಿಯಾಗಿ ನಾವು ಬೆಳೆಸ್ತಾ ಒಳ್ಳೆ ರೀತಿಯಾಗಿ ವೃದ್ಧಿ ಆಗುತ್ತಾ ನಾವು ಅದನ್ನು ಪಡ್ಕೊಳ್ತಾ ಹೋಗಬೇಕು. ಆ ಒಳ್ಳೆ ರೀತಿಯಾದಂಥದ್ದು ಇಲ್ಲ ಅಂತಾದರೆ ಪುನಃ ಏಟು ಬೀಳ್ತಾ ಹೋಗ್ತದೆ. ಹಾಗಾಗಿ ಓವರಾಲಾಗಿ ನೋಡ್ಲಿಕ್ಕೆ ಹೋದರೆ ಆರ್ಥಿಕವಾದಂಥ ವ್ಯವಸ್ಥೆ ಚೆನ್ನಾಗಿದೆ, ವಿವಾಹಾದಿ ಮಂಗಲ ಕಾರ್ಯಗಳು ನಡೀಬಹುದು. ಇನ್ನು ಒಂದೇ ರೀತಿಯಾಗಿ ಕೌಟುಂಬಿಕವಾದಂಥ ವೃದ್ಧಿಯೂ ಕೂಡ ಆಗಬಹುದು. ಆದರೂ ಕೂಡ ನೀವು ಸ್ವಲ್ಪ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀರಿ. ಕೆಲವೊಂದು ಸಲ ಅತಿ ಸರ್ವತ್ರ ವರ್ಜಯೇ ಎಂಬುದಾಗಿ ಹೇಳ್ತಾರೆ. ಅತಿಯಾಗಿ ಯಾವುದೋ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಿ ತುಂಬ ಏಟು ಬೀಳುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಅತಿಯಾಗಿ ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಕೃಷಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಚಿತ್ರರಂಗದಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೂ ಕೂಡ ಹೆಚ್ಚಿನದಾದಂಥ ಅನುಕೂಲಗಳು, ಚಿತ್ರರಂಗದಲ್ಲಿ ಹೆಚ್ಚಿನದಾದಂಥ ಪ್ರತಿಭೆಗಳು, ಗೌರವ ಸನ್ಮಾನಗಳು ಕೂಡ ಸಿಗುವಂತಹ ವರ್ಷ ಎಂಬುದಾಗಿ ಹೇಳಬಹುದು. ಸ್ವಲ್ಪ ಸಂಚಾರ ಯೋಗವು ಕೂಡ ಈ ವರ್ಷದಲ್ಲಿ ಜಾಸ್ತಿ ಕಾಣುತ್ತೆ. ಹಾಗಾಗಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಏನೋ ಎಷ್ಟೋ ವರ್ಷದ ಹರಕೆ ಇದೆ, ಎಷ್ಟೋ ವರ್ಷದ ಪ್ರಾರ್ಥನೆ ಇದೆ ಅಂತಂದ್ರೆ ಅದು ಮುಗಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗಬಹುದು. ಪುಣ್ಯಕ್ಷೇತ್ರ ದರ್ಶನ ಮತ್ತು ಯತ್ರ ಕಾರ್ಯಾನುಕೂಲ, ಯಾವ್ಯಾವ ಕೆಲಸದಲ್ಲಿ ಪ್ರಯತ್ನ ಮಾಡ್ತಾ ಇದ್ರು ಆ ಕೆಲಸದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶ ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ನನಗೆ ವೃದ್ಧಿಯಾಗತ್ತೆ ಹೇಳುವಂತಹ ಪ್ರಯತ್ನಗಳು ಕೂಡ ಆಗಬಹುದು. ಮತ್ತು ಸಾಧಾರಣವಾದಂಥ ಒಂದು ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಹಣಕಾಸು ಬಂದಿದೆ ಅಂಥೇಳಿ ಖರ್ಚಿನ ವ್ಯವಸ್ಥೆನ ತಡೆಗಟ್ತಾ ಖರ್ಚಿನ ವ್ಯವಸ್ಥೆಯನ್ನು ಎಷ್ಟೆಷ್ಟು ಮಾಡಬೇಕು ಅಷ್ಟನ್ನೇ ಯೋಚನೆ ಮಾಡ್ತಾ ಹೋಗಬೇಕು. ಇಲ್ಲ ಅಂತಾದರೆ ಒತ್ತಡಗಳು, ಚಿಂತೆ ಇಂತಹದ್ದು ಜಾಸ್ತಿ ಆಗಬಹುದು. ಈ ವರ್ಷದಲ್ಲಿ ನೋಡಿ, ಓವರಾಲಾಗಿ ನೋಡ್ಲಿಕ್ಕೆ ಹೋದರೆ ಒಂದು ಹಂತಕ್ಕೆ ನಕ್ಷತ್ರ ಪರಿಹಾರಗಳನ್ನು ಬಹಳ ಮುಖ್ಯವಾಗಿ ಹೇಳ್ತೇನೆ. ಚಿತ್ತಾ ನಕ್ಷತ್ರ 3, 4ನೇ ಪಾದ ನೋಡಿ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಿ. ಕುಬೇರ ಲಕ್ಷ್ಮಿ ಎಂಬಂತಹ ದೇವರು ಕೂಡ ಇದೆ. ಕುಬೇರ ಮತ್ತು ಲಕ್ಷ್ಮಿ ಎರಡೂ ದೇವರನ್ನು ಕೂಡ ವಿಶೇಷವಾಗಿ ಅಷ್ಟೋತ್ತರ ಶತನಾಮ ಇದೆ. ಅಥವಾ ನಮಸ್ತೆಸ್ತು ಮಹಾಮಾನ್ಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿಯ ಸ್ತೋತ್ರವನ್ನಾದರೂ ಕೂಡ ಹೇಳಿ. ವಿಶೇಷವಾಗಿ ಚಿತ್ತಾ ನಕ್ಷತ್ರದವರು ಲಕ್ಷ್ಮೀ ಪ್ರಾಪ್ತಿಗೆ ಮತ್ತು ಸರಳವಾದಂತಹ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆಯನ್ನು ಕೂಡ ನೀವು ಮಾಡ್ತಾ ಬನ್ನಿ. ಭಾಳ ಶುಭವಾದಂಥ ಅವಕಾಶಗಳಾಗತ್ತೆ. ಸ್ವಾತಿ ನಕ್ಷತ್ರದವರು ಒಂದು ತಿಂಗಳಕ್ಕೆ ಒಂದು ದಿವಸ ಷಷ್ಠಿ ಬರ್ತಾ ಇರ್ತದೆ. ಈ ಷಷ್ಠಿ ದಿವಸ ವಿಶೇಷವಾಗಿ ನಾಗನ ಆರಾಧನೆ ಮಾಡೋದು, ನಾಗದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಮತ್ತು ಅಖಂಡವಾಗಿ ಭಗವಂತನ ವೃದ್ಧಿ ಮಾಡ್ತಾನೆ ಹೇಳುವಂತಹ ದೃಢವಾದಂಥ ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗುವಂಥದ್ದು. ಎಷ್ಟೋ ಸಲ ನಮಗೆ ದೃಢವಾದಂಥ ವಿಶ್ವಾಸವೇ ಇರುವುದಿಲ್ಲ.
ಏನೋ ತೊಂದರೆ ಏನೋ ಚಿಂತೆ ಅಂತ ಆಗುತ್ತೆ. ಹಾಗಾಗಿ ದೃಢವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಷಷ್ಠಿ ದಿವಸ ವ್ರತವನ್ನು ಮಾಡುವಂಥದ್ದು, ನಾಗದೇವರನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ವಿಶಾಖ ನಕ್ಷತ್ರ 1-2ನೇ ಪಾದ. ವಿಶಾಖ ನಕ್ಷತ್ರದವರು ನಿಮಗೆಲ್ಲ ಭಗವಂತ ನೀಡಿದ್ದಾನೆ ಅಲ್ವಾ, ಎಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಕೊಟ್ಟಿದ್ದಾನೆ. ಕೊಟ್ಟಂತಹ ವ್ಯವಸ್ಥೆಯಲ್ಲಿ ಭಗವಂತ ಏನು ಕೊಟ್ಟಿದ್ದಾನೋ, ಇವತ್ತು ಒಂದು ತುತ್ತು ಊಟ ಮಾಡ್ತಾ ಇದ್ದೇನೆ ಅಂತಂದರೆ 1 ಅಗಣನ ಹೊರಗಡೆಗೆ ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಹತ್ರ ಒಂದು 100 ರೂಪಾಯಿ ಇದೆ ಅಂತಾದರೆ ಅದರ 10 ಪೈಸೆಯನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು, ಅಥವಾ ಯಾರು ಕಷ್ಟದಲ್ಲಿದ್ದಾರೋ, ಅಥವಾ ಯಾರು ನಿಮಗಿಂತ ತುಂಬ ಶ್ರಮ ಪಡ್ತಾ ಇದ್ದಾರೋ, ಅಥವಾ ನಿಮ್ಮ ಜೊತೆಗೆ ಸಹಾಯವನ್ನು ಮಾಡ್ತಾ ಇದ್ದಾರೋ. ಯಾಕಂದರೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ತ್ಯಾಗೇ ನೈಕೆ ಅಮೃತತ್ವಮ ನಶುಹು, ತ್ಯಾಗದಿಂದ ಅಮೃತತ್ವ ಅಂಥೇಳಿ ಬರುತ್ತೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೊಡುವಂಥದ್ದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥದ್ದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬೆಳೆಸ್ತಾ ಹೋದರೆ ಜೀವನದಲ್ಲಿ ಎಲ್ಲ ಒಳ್ಳೆ ರೀತಿಯಾದಂಥ ಅವಕಾಶಗಳಾಗ್ತಾ ಹೋಗುತ್ತೆ. ಹಾಗಾಗಿ ವಿಶಾಖ ನಕ್ಷತ್ರದವರು ಈ ವರ್ಷದಲ್ಲಿ ಏನೇನು ಸಾಧ್ಯ ಆಗುತ್ತೋ, ಅಕ್ಕಿ ಇರಬಹುದು, ಧಾನ್ಯ ಇರಬಹುದು, ಹಣ ಇರಬಹುದು, ವಸ್ತ್ರ ಇರಬಹುದು, ಇದನ್ನೆಲ್ಲ ಇನ್ನೊಬ್ಬರಿಗೆ ಸಹಾಯ ಅಂತಾರೂ ಅಂದ್ಕೊಳ್ಳಿ, ಅಥವಾ ದಾನ ಅಂತಾದರೂ ಅಂದ್ಕೊಳ್ಳಿ. ಯಾಕಂದರೆ ದಾತುಂ ಇಚ್ಛೇತ್ ದಾನಂ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ಯಾರಿಗೆ ಅದು ಉಪಯೋಗಿಸ್ಲಿಕ್ಕೆ ಅವಕಾಶಗಳಿದೆಯೋ, ಅದು ಅವರಿಗೆ ವಿಹಿತವಾಗಿದೆಯೋ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಕೊಡುವಂತಹ ವಸ್ತುಗಳು ಹೇಗಿರಬೇಕು ದಾನಕ್ಕೆ ಅಂತಂದರೆ, ಯಾವುದೋ ಹಾಳಾದಂಥ ಅಕ್ಕಿಯನ್ನು ಅಥವಾ ಒಡೆದೋದಂತಹ ಹಾಳಾದಂಥ ತೆಂಗಿನಕಾಯಿಯನ್ನು ಖಂಡಿತವಾಗೂ ದಾನ ಮಾಡಬಾರ್ದು. ಅದಕ್ಕೆ ಒಂದು ನಾಚಿಕೇತನ ಸಂವಾದದಲ್ಲಿ ಬರುತ್ತೆ, ಪೀತೋದಕ ದಗ್ಧ ಚರಣ ದುಗ್ಧದೋಹ ನಿರಿಂದ್ರಜಾಹ ಅನಂದ ಅನಾಮತೆ ಲೋಕಾನ್ ಎಂಬುದಾಗಿ ನಾಚಿಕೇತ ಸಂವಾದದಲ್ಲಿ ಬರುತ್ತದೆ. ತಂದೆ ವಿಶೇಷವಾಗಿ ದಾನವನ್ನು ಮಾಡ್ತಾನೆ. ಕುಡಿಲಿಕ್ಕೆ ನೀರು ಕುಡಿಲಿಕ್ಕೂ ಶಕ್ತಿ ಇಲ್ಲದೆ ಇರುವಂಥ ಹಸುವನ್ನು ಗೋದಾನ ಮಾಡ್ತಾನೆ. ಹಾಗೆ ಪೀತೋದಕ ದಗ್ಧತೃಣ ದುಗ್ಧ ದೋಹ ನಿರಿಂದ್ರಿಯಾಹ, ಶರೀರ ಹೇಗಿದೆ ಅಂತಂದರೆ ನಡೆದು ಹೋಗಲಿಕ್ಕೂ ಆಗೋದಿಲ್ಲ, ಅಂತಹ ಗೋವನ್ನು ದಾನವನ್ನು ಮಾಡ್ತಾನೆ. ಹಾಗಾಗಿ ಅದರಿಂದ ಬಹಳಷ್ಟು ದೋಷಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ನಾವು ಏನು ಇನ್ನೊಬ್ಬರಿಗೆ ಕೊಡ್ತೇವೆ ನೋಡಿ, ಅದು 2 ಪಟ್ಟು ನಮಗೆ ಬರುತ್ತೆ. ಬಹಳ ಮುಖ್ಯವಾಗಿ ನೀವು ಒಳ್ಳೆಯದನ್ನೇ ಕೊಡ್ತಾ ಹೋಗಿ, ಖಂಡಿತವಾಗೂ ಭಗವಂತ ಒಳ್ಳೆಯದನ್ನೇ ನೀಡ್ತಾನೆ ನಿಮಗೆ. ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಕೊಡುವಾಗ ಯಾವುದೊಂದು ಸೀರೆಯನ್ನು ದಾನ ಮಾಡಬೇಕು ಅಂತ ಇಟ್ಕೊಳ್ಳಿ, 100-200 ರೂಪಾಯಿಗೆ ಏನೋ ಪ್ರಯೋಜನ ಇಲ್ಲದಿರುವಂತಹದ್ದು ಮಾಡ್ತಾರೆ. ಎಷ್ಟೋ ಸಲ ನಾವು ಕೂಡ ನೋಡ್ತೇವೆ, ದೇವಸ್ಥಾನದಲ್ಲಿ ದೇವರಿಗೆ ಕೊಡಬೇಕು ಅಂತಂದರೆ ಯಾವುದೋ ರೀತಿಯಾದಂಥದ್ದು ವಸ್ತು ಸರಿ ಇಲ್ಲದೆ ಇರುವಂಥದ್ದು, ಬಹಳ ಮುಖ್ಯವಾಗಿ ಕ್ವಾಲಿಟಿ ಸರಿಯಾಗಿಲ್ಲದೆ ಇರುವಂತಹ ವಸ್ತುವನ್ನು ದಾನ ಮಾಡ್ತಾರೆ. ಖಂಡಿತವಾಗಿ ಹಾಗೆ ಕೊಡಲಿಕ್ಕೆ ಹೋಗಬೇಡಿ. ನಾವು ಏನು ಕೊಡ್ತೇವೆ ಅದು ನಮಗೆ ಬರುತ್ತೆ. ನೀವು ನೋಡಿ, ಅಂತಹ ಕಡಿಮೆ ಮಟ್ಟದ ಕೊಟ್ಟರೆ ಅದಕ್ಕಿಂತ ಕಡಿಮೆ ಮಟ್ಟದ ನಿಮಗೆ ಸಿಗುತ್ತದೆ, ಭಗವಂತ ಕೊಡ್ತಾನೆ. ಹಾಗಾಗಿ ಭಗವಂತ ನಮ್ಮ ಮನಸ್ಸಿನ ರೀತಿಯಲ್ಲಿ ಅದನ್ನೆಲ್ಲ ಪ್ರಚೋದನೆ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ಆದಷ್ಟು ಒಳ್ಳೆಯದನ್ನೇ ಕೊಡಬೇಕು, ಒಳ್ಳೆಯದನ್ನೇ ನೀಡಬೇಕು. ಯಾಕಂದರೆ ಯಾರಿಗಾದರೂ ಕೂಡ ಸಜ್ಜನರಿಗೆ ಒಂದು 5 kg ಅಕ್ಕಿ ಕೊಡ್ತೇನೆ ಅಂತಂದರೆ ಅದು ನಾವು ಊಟ ಮಾಡೋಕ್ಕಿಂತ ಶ್ರೇಷ್ಠವಾಗಿರಬೇಕು. ನಾವು ಏನು ಬಳಸ್ತೇವೆಯೋ ಅದಕ್ಕಿಂತನೂ ಕೂಡ ಶ್ರೇಷ್ಠವಾದಂಥದ್ದಾಗಿರಬೇಕು ದಾನ. ಆವಾಗ ಮಾತ್ರ ಆ ಭಗವಂತನು ನಮಗೆ ಅನುಗ್ರಹಿಸ್ತಾನೆ. ಕಲಿಯುಗದಲ್ಲಿ ದಾನಕ್ಕೆ ವಿಶೇಷವಾದಂಥ ಫಲ ಇದೆ. ಹಾಗಾಗಿ ನಾವು ಅಂದ್ಕೊಂಡ್ಬಿಡ್ತೇವೆ, ನಾವು ಕೊಟ್ಟ ತಕ್ಷಣ ಏನೋ ಅವರಿಗೇನೋ ಲಾಭ ಆಗುತ್ತೆ. ಖಂಡಿತ ಇಲ್ಲ, ಯಾರಿಗೂ ಲಾಭ ಆಳುವಂಥದ್ದಿಲ್ಲ. ಅದರಿಂದ ನಮ್ಮ ಕರ್ಮ ಸಂಚಿತವಾದಂಥ ಕರ್ಮಗಳು, ನಮ್ಮ ಸಂಚಿತವಾದಂಥ ದೋಷಗಳು ನಿವೃತ್ತಿಗೋಸ್ಕರವಾಗಿ ದಾನವನ್ನು ಹೇಳುತ್ತೆ ಶಾಸ್ತ್ರ. ಹಾಗಾಗಿ ದಾನೇನ ಅರಾತಿರಪಾನುದಂತ ಎಂಬುದಾಗಿ ವೇದಗಳಲ್ಲಿ ಹೇಳುತ್ತೆ. ಉಪನಿಷತ್ತಿನಲ್ಲಿ ಅರ್ಥ ಏನು? ದಾನದಿಂದ ಅರಾತಿ ಅಂತಂದರೆ ಪಾಪಗಳು ಎಂಬುದಾಗಿ ಹೇಳ್ತೇವೆ. ಪಾಪ ಅಂತಂದರೆ ಯಾವುದು? ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತೇವೆ, ಮುಂದೆ ಹೋಗಬೇಕು, ಮುಂದೆ ನಿಲ್ಲಬೇಕು, ಮುಂದೇನೋ ಒಂದು ಸಾಧನೆ ಮಾಡಬೇಕು ಅಂಥೇಳಿ. ಅದಕ್ಕೆ ಕ್ಷಣಕ್ಕೂ ಕೂಡ ಅಡ್ಡ ಬರ್ತಾ ಇರ್ತದೆ ಅಲ್ವಾ. ಬಸ್ಸಿಗೆ ಹೋಗಬೇಕು ಅಂದ್ಕೊಳ್ತೇವೆ, 20 ನಿಮಿಷನೋ 10 ನಿಮಿಷನೋ ಮಿಸ್ ಆಗ ಬಸ್ಸೇ ಪಾಸಾಗಿ ಹೋಗ್ತದೆ. ವಿಘ್ನ ಎಷ್ಟು ಅಂತಂದರೆ, ಎಲ್ಲೋ ಆಫೀಸಿಗೆ ಹೋಗ್ತೇವೆ, ಅಷ್ಟೊತ್ತಿಗೆ ಲಂಚ್ ಟೈಮ್ ಆಗಿ ಹೋಗ್ತದೆ. ಅಥವಾ ನಾವು ಆಫೀಸಿಗೆ ಹೋದಾಗೆ ಆ ಕೆಲಸ ಮಾಡುವಂಥ ವ್ಯಕ್ತಿಯೇ ಆ ಆಫೀಸ್ನಲ್ಲಿ ಇರೋದಿಲ್ಲ. ಹೀಗೆ ನೂರಾರು ಅಡೆತಡೆಗಳು. ಮನುಷ್ಯನ ಜೀವನದಲ್ಲಿ ಅಡೆತಡೆಗಳು ಹೇಗೆ ಬರುತ್ತೆ ಅಂತಂದರೆ, ಕ್ಷಣಕ್ಕೂ ಕೂಡ ಕಿತ್ತುಕೊಂಡು ತಿನ್ನುವಷ್ಟು ಬರುತ್ತೆ. ಅದೆಲ್ಲ ಪರಿಹಾರಕ್ಕೆ ಒಂದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಪ್ರತಿಯೊಂದು ರಾಶಿಗೂ ಕೂಡ ನಕ್ಷತ್ರಗಳಿಗೆ ವಿಶೇಷವಾದಂಥ ಪರಿಹಾರಗಳನ್ನು ಹೇಳ್ತೇನೆ. ದೊಡ್ಡದು ನಿಮ್ಮ ಕೈಲಿ ಖಂಡಿತವಾಗೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನೋ ಸಿಂಪಲ್ ಆದಂತಹ ಪರಿಹಾರಗಳು, ಒಂದಷ್ಟು ಸಣ್ಣ ಪುಟ್ಟ ದಾನವನ್ನು ಮಾಡುವಂಥದ್ದು, ಒಂದು ಸಣ್ಣದಾದಂತಹ ಮಂತ್ರ ಪಠನೆ ಮಾಡುವಂಥದ್ದು. ಒಂದು ಸಮಯದಲ್ಲಿ ನೋಡಿ, ಎಷ್ಟೋ ಸಲ ನಾನು ಹಿಂದಿನ ವರ್ಷದಲ್ಲಿ ಬಹಳ ಜನಕ್ಕೆ ಸುಂದರಕಾಂಡವನ್ನು ಪಾರಾಯಣ ಮಾಡಲಿಕ್ಕೆ ಹೇಳಿದೆ. ಭಾಳಷ್ಟು ಜನ ಮಾಡಿದ್ದೀನಿ ಅಂಥೇಳಿ ವಾಟ್ಸಪ್ಪಲ್ಲಿ ಕಮೆಂಟನ್ನು ಕೂಡ ಮಾಡಿದ್ದಾರೆ. ಹಾಗೆ ಆ ಒಂದು ನಿಮಿತ್ತವಾಗಾದರೂ ಕೂಡ ಸುಂದರಕಾಂಡವನ್ನು ಓದಲಿಕ್ಕೆ ಅವಕಾಶ ಆಯಿತು. ಹಿಂದೆ ನೋಡಿ, ಭಾಗವತವನ್ನು ಹಿಂದಿನ ವರ್ಷನೂ ಅನಿಸುತ್ತೆ, 1-2-3 ರಾಶಿಯವರಿಗೆ ಭಾಗವತವನ್ನು ವಿಷ್ಣುವಿನ ರಾಶಿಗೆ ಹೇಳಿದ್ದೆ. ಆ ಭಾಗವತವನ್ನು ಬಹಳಷ್ಟು ಜನ ಓದಿದ್ದಾರೆ. ಏನಂದರೆ ಭಾಗವತ ಹೇಳುವಂಥ ಗ್ರಂಥ ಇದೆ ಅಂತಲೇ ಗೊತ್ತಿಲ್ಲ. ನಾವು ಹಿಂದೂಗಳಾಗಿ
ಸನಾತನ ಪರಂಪರೆಯಲ್ಲಿ ಇದ್ದು ಅನುಷ್ಠಾನ ಮಾಡುವಂಥ ನಮಗೆ ಗೊತ್ತಿಲ್ಲ, ಇನ್ನು ಬೇರೆಯವರಿನಾಗಿ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಧರ್ಮ ಗ್ರಂಥವನ್ನು ಓದಬೇಕು, ಧರ್ಮಶಾಸ್ತ್ರವನ್ನು ಓದಬೇಕು. ಧರ್ಮ ಗ್ರಂಥಗಳು, ಪುರಾಣಗಳು ಏನೇನು ಹೇಳ್ತದೆ ಒಮ್ಮೆಯಾದರೂ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆವಾಗ ಅದರಲ್ಲಿ ಏನಿದೆ, ಮೇಲ್ಮಟ್ಟಕ್ಕೆ ಧರ್ಮ ಕಾಣುತ್ತದೆ, ಅದರ ಮರ್ಮ ಏನಿದೆ ಅಂಥೇಳಿ ನಮಗೆ ನಿಜವಾಗೂ ಗೊತ್ತಾಗತ್ತೆ. ನಮಗೆ ಧರ್ಮದ ಮರ್ಮ ಗೊತ್ತಾಗಬೇಕು ಅಂತಂದರೆ ಗ್ರಂಥಗಳ ಅಧ್ಯಯನ, ಚೆನ್ನಾಗಿ ಒಳ್ಳೆಯ ಗುರುವಿನ ಸೇವೆ ಮತ್ತು ಗುರುವಿನ ಮಾರ್ಗದರ್ಶನ ಮತ್ತು ಸಜ್ಜನರ ಸಹವಾಸ, ನಿಜವಾಗೂ ಕೂಡ ಅದು ಏನು ಹೇಳ್ತಾ ಇದೆ ಹೇಳೋದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿವರೆಗೂ ಕೂಡ ನಮಗೆ ಯಥಾರ್ಥವಾಗಿ ತಿಳುವಳಿಕೆ ಬರುವುದಿಲ್ಲ. ಸುಮ್ಮನೆ ಒಂದು ಭಗವದ್ಗೀತೆ ಒಂದು ಶ್ಲೋಕ ಹೇಳಿಬಿಟ್ಟೆ, ಇವತ್ತು ಹೇಳಿ ಅಂತ ಹೇಳಿದ್ದಾರೆ, ಹೇಳಿದೆ ಅಂತಲ್ಲ, ಅದು ಅರ್ಥ ಏನು ಹೇಳ್ತಾ ಇದೆ, ಅದರಿಂದ ನಾವೇನು ಅಳವಡಿಸ್ಕೊಳ್ಬಹುದು. ಉದಾಹರಣೆಗೆ ರಾಮೋ ವಿಗ್ರಹವಾನ್ ಧರ್ಮ ಎಂಬುದಾಗಿ ಹೇಳ್ತಾರೆ. ರಾಮ ಅಂತಂದರೆ ಯಾರು? ಧರ್ಮವೇ ರಾಮ, ರಾಮನೇ ಧರ್ಮ ಅಲ್ವಾ? ಧರ್ಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ರಾಮನ ಆದರ್ಶವಾದಂತಹ ವ್ಯಕ್ತಿತ್ವವನ್ನು ನಾವು ಹೇಗೆ ಹೇಗೆ ಅಳವಡಿಸ್ಕೊಳ್ಬಹುದು? ಏಕಪತ್ನಿ ವ್ರತಸ್ಥನಾದಂತಹವನು, ಮತ್ತು ಮಾತಾಪಿತೃಗಳನ್ನು, ತಂದೆ ತಾಯಿಯವರನ್ನು ಸದಾಕಾಲ ಸೇವೆ ಮಾಡಿ ತಂದೆ ತಾಯಿಯವರು ಏನು ನುಡಿತಾರೋ ಹಾಗೆ ನಡ್ಕೊಳ್ಳುವಂತಹ ವ್ಯಕ್ತಿ, ಮತ್ತು ಧರ್ಮಕ್ಕೋಸ್ಕರ ಪ್ರಜೆಗಳನ್ನು ಬಹಳ ಉತ್ತಮವಾದಂಥ ರೀತಿ ನೋಡಿಕೊಳ್ಳುವಂತಹ ವ್ಯಕ್ತಿ. ಹೀಗೆ ನೂರಾರು ರಾಮನ ಗುಣಗಳನ್ನು ನಾವು ಆಡಿಸ್ಕೊಳ್ಬಹುದು ಅಲ್ವಾ? ನಾವೇನು ಮಾಡ್ತೇವೆ? ರಾಮಾಯಣ ಓದ್ತೇವೆ, ಒಂದು ಯುದ್ಧ ಆಗಿದೆ ಅಂತ ಅಂದ್ಕೊಳ್ತೇವೆ, ನಮ್ಮ ಅರ್ಥವೇ ಬೇರೆ ರೀತಿಯಾಗಿ ಆಗ್ತದೆ ಅಲ್ವಾ? ಹಾಗಾಗಿ ಸರಿಯಾದಂಥ ಒಂದು ರೀತಿಯಲ್ಲಿ ಒಂದು ಶ್ಲೋಕವನ್ನೇ ಇರಬಹುದು ಸಂಸ್ಕೃತವಾದಂಥದ್ದ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಂಸ್ಕೃತ ಜ್ಞಾನ ಮತ್ತು ಸರಿಯಾದಂಥ ವ್ಯಕ್ತಿಗಳ ಪರಿಚಯ ಬೇಕು. ಯಾಕಂದರೆ ಯಾರನ್ನಾದರೂ ನೀವು ಕೇಳಿ ಮಾರ್ಗದರ್ಶನ ಕೊಡೋರು ಬಹಳ ವಿರಳ, ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥವ್ರು, ಅಂಥವರನ್ನು ಕೂಡ ನಾವು ಅರಸಬೇಕು. ಎಲ್ಲಿದ್ದಾರೆ ಅವರನ್ನು ನಾವು ಸಾಮೀಪ್ಯದಲ್ಲಿ ಇಟ್ಕೊಳ್ಬೇಕು. ನಾವೆಷ್ಟೋ ಸಲ ಏನಾಗುತ್ತೆ, ನಮ್ಮ ಕೆಲಸ ಆಗಬೇಕು ಅಂದರೆ ಫೋನ್ ಮಾಡ್ತೇವೆ. ಹಾಗಲ್ಲ, ಹೇಗೆ ಅಂತಂದರೆ ನಾವು ಆ ಭಗವಂತನನ್ನು ಹೇಗೆ ನಾವು ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತೇವೆಯೋ ಅದೇ ತರಹ ನಮಗೆ ಮಾರ್ಗದರ್ಶನ ಕೊಡುವಂಥವರು, ನಮಗೆ ಒಳ್ಳೆಯದನ್ನು ಬಯಸುವಂಥವರು ಅಥವಾ ನಮ್ಮ ಹಿತಚಿಂತಕರು ಎಂಬುದಾಗಿ ಹೇಳ್ತೇವಲ್ಲ, ಅವರನ್ನು ನಾವು ಸದಾಕಾಲ ಇಟ್ಕೊಳ್ಬೇಕು. ಹಾಗೆ ಇಟ್ಕೊಂಡಾಗ ನಮ್ಮ ಕಷ್ಟಕ್ಕೋ ಅಥವಾ ನಮಗೆ ಏನೋ ಒಂದು ತಿಳುವಳಿಕೆ ಸರಿಯಾಗಿಲ್ವೋ, ಯಾಕಂದರೆ ಮನುಷ್ಯನಿಗೆ ಸರಿಯಾದಂಥ ತಿಳುವಳಿಕೆ ಬರುವಂಥದ್ದು ಹೇಳುವಂಥವರು ಬಹಳ ಕಡಿಮೆ. ಹಾಗಾಗಿ ಸರಿಯಾದಂತಹ ತಿಳುವಳಿಕೆ ಇದು ಹೀಗೆ, ಇದಮಿತ್ತಂ ಎಂಬುದಾಗಿ ಹೇಳ್ತಾರೆ. ಅಂತಹ ರೀತಿಯಲ್ಲಿ ಸರಿಯಾದಂಥ ತಿಳುವಳಿಕೆಯನ್ನು ಭಗವಂತನು ಎಲ್ಲರಿಗೂ ಕೂಡ ಅನುಗ್ರಹಿಸಲಿ. ಒಟ್ಟಿನಲ್ಲಿ ಈ ಒಂದು ಪರಾಭವ ಸಂವತ್ಸರ ತುಲಾರಾಶಿಯವರಿಗೆ ಎಲ್ಲ ಚೆನ್ನಾಗೇ ಇದೆ, ಹಾಗಾಗಿ ಇನ್ನೂ ಚೆನ್ನಾಗಿ ಕೊಡಲಿ, ಅನುಗ್ರಹಿಸಲಿ. 4 ಜನಕ್ಕೆ ಸಹಾಯ ಸಹಕಾರ ಮಾಡುವಂತಹ ವ್ಯಕ್ತಿಗಳಾಗಿ, ಶಕ್ತಿಗಳಾಗಿ, ಒಂದು ಸಂಸ್ಥೆಗಳಾಗಿ ಬೆಳೀಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ನಮ್ಮದು ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ಹೆಚ್ಚಿನದಾದಂಥ ಪ್ರೋತ್ಸಾಹ ಬೇಕು ಎಂಬುದನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ, ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ, ಮಂಗಲವಾಗಲಿ, ಭಗವಂತನ ಅನುಗ್ರಹವಾಗಲಿ ಅಂಥೇಳಿ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತದೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.